ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಪೆಟಿಕೋಟ್ ಹೊಲಿಯೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಡ್ರಾಫ್ಟಿಂಗು ಹಾಗೂ ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಡ್ರಾಫ್ಟಿಂಗ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಬಾಡಿ ಡ್ರಾಫ್ಟಿಂಗ್ ಮಾಡೋಣ. ಡ್ರಾಫ್ಟಿಂಗು ಈ ರೀತಿ ಬರುತ್ತೆ ನೋಡಿ. ಬಟ್ಟೆ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. 17 ಇಂಚಿದೆ. 17 ಇಂಚು ಡಬಲ್ ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಲೆಂತು 13 ಇಂಚ್ ಅಂದರೆ 13 ಇಂಚು ತೊಗೊಂಡಿದ್ದೀನಿ. ಈಗ ಫೋಲ್ಡಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಫೋಲ್ಡಿಂಗ್ ಈ ಸೈಡ್ ಇದೆ ನೋಡಿ. ಈ ರೀತಿ ಸೆಲ್ವ್ ಎಡ್ಜ್ಗಳನ್ನ ಆಪೋಸಿಟ್ಟು ಫೋಲ್ಡ್ ಮಾಡಬೇಕು. ಓಪನ್ ಮಾಡಿದ್ರೆ ನಮಗೆ ಇದು ಸಪ್ರೇಟ್ ಕಟ್ ಆಗಬೇಕು, ಇದು ಸಪ್ರೇಟ್ ಕಟ್ ಆಗಬೇಕು. ಆ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ನೋಡಿ. ಓಪನ್ನು ಇಲ್ಲಿದೆ, ಎರಡು ಕ್ಲೋಸು ಈ ಕಡೆ ಇದೆ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ದೊಡ್ಡ ಪೀಸಲ್ಲಿ ಕಟ್ ಮಾಡೋಕ್ಕಾಗಲ್ಲ ಅಂತ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದೆರಡು ಸಮ ಬರಬೇಕು. ಇದು ಫ್ರಂಟ್ಗಾಗುತ್ತೆ, ಇದು ಬ್ಯಾಕ್ಗಾಗುತ್ತೆ. ಡ್ರಾಫ್ಟಿಂಗು ಒಟ್ಟಿಗೆ ಮಾಡ್ಕೊತೀವಿ. ಫ್ರಂಟು ಬ್ಯಾಕು ಒಟ್ಟಿಗೆ ಮಾಡ್ಕೊತೀವಿ. ಬಾಟಮಲ್ಲಿ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕೊಂಡು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೊಬೇಕು. ಇದು ಸ್ಟಿಚಿಂಗಿಗೆ ಹೋಗುತ್ತೆ, ಅದಕ್ಕೋಸ್ಕರ 1/2 ಇಂಚು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಬಾಡಿ ಲೆಂತ್ ನಾವಿಲ್ಲಿ ತಗೊಂಡಿರೋದು 10 ಇಂಚು, ಅದಕ್ಕೆ ಸೀಮ್ ಅಲೋಯನ್ಸು ಅರ್ಧ ಇಂಚು. ಟೋಟಲು ಇವಾಗ ಮೆಷರ್ ಮಾಡಿ ತೋರಿಸ್ತೀನಿ. 1/2 ಇಂಚು ಬಾಟಮ್ ಸೀಮ್ ಅಲೋಯನ್ಸ್ಗೆ, ಹಾಗೆಯೇ ಮೇಲ್ಗಡೆ 1/2 ಇಂಚು ಶೋಲ್ಡರ್ ಸೀಮ್ ಅಲೋಯನ್ಸ್ಗೆ. ಟೋಟಲು ನಮಗಿಲ್ಲಿ 11 ಇಂಚ್ ಬೇಕು. 11 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಶೋಲ್ಡರ್ ಇಲ್ಲಿ 10 ಇಂಚಿದೆ. 10 ಇಂಚು ಅರ್ಧ ಮಾಡಬೇಕು. ಅರ್ಧ ಮಾಡಿದ್ರೆ 5 ಇಂಚ್ ಬರುತ್ತೆ. 5 ಇಂಚಿಗೆ ಹೊಲಿಯೋದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕೊಬೇಕು. ಶೋಲ್ಡರ್ ಆದಮೇಲೆ ಇವಾಗ ಹಾರ್ಮೋಲ್ ಡೆಪ್ತ್ ಇಡೋಣ. ಹಾರ್ಮೋಲ್ ಡೆಪ್ತ್ಗೆ ನಾವು ಇಲ್ಲಿರೋದನ್ನೇ ತೊಗೊಬೋದು, ಅಂದರೆ 5.5ನೇ ಹೀಗೆ ತೊಗೊಬೋದು, ಅಥವಾ 1/4 ಚೆಸ್ಟು. 1/4 ಚೆಸ್ಟು 6 ಬರುತ್ತೆ. 6ರಲ್ಲಿ 1/2 ಇಂಚು ಮೈನಸ್ ಮಾಡಿದ್ರೆ 5.5 ಬರುತ್ತೆ. 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಇದು ಪೆಟಿಕೋಟ್ ಆದ್ದರಿಂದ ಹಾರ್ಮೋಲು ತುಂಬ ದೊಡ್ಡದಿರುತ್ತೆ ಆಯಿತಾ. ಈ ಲೈನನ್ನು ಕೆಳಗಡೆ ಇಳಿಸ್ಕೊಬೇಕು. ಅಂದರೆ ಇಲ್ಲಿ 5.5 ತೊಗೊಂಡಿದ್ವಿ, ಇಲ್ಲೂ 5.5 ತೊಗೊಂಡು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಬೇಕು. ಚೆಸ್ಟ್ನ ಮೆಷರ್ಮೆಂಟ್ ಇಡೋಣ. ಚೆಸ್ಟ್ನ ಮೆಷರ್ಮೆಂಟ್ ಇಡೋಕ್ಕೆ ಫಸ್ಟು ಚೆಸ್ಟ್ ಎಷ್ಟಿದೆ ನಮ್ಮದು 24 ಇದೆ. 24ನ್ನ 4ರಿಂದ ಡಿವೈಡ್ ಮಾಡಿದ್ರೆ 6 ಬರುತ್ತೆ. 6ಕ್ಕೆ ನಾವಿಟ್ರೆ ಬಾಡಿ ಫಿಟ್ಟಿಂಗಿಗೆ ಬಂದ್ಬಿಡುತ್ತೆ. ನಿಮಗೆ ತೀರಾ ಲೂಸ್ ಬೇಕು ಅಂದರೆ 1.5 ಇಂಚ್ ತೊಗೊಳ್ಳಿ, ಇಲ್ಲ ಸ್ವಲ್ಪ ಲೂಸ್ ಆದರೆ ಸಾಕು. ಸ್ಟಿಚಿಂಗಿಗೋಸ್ಕರ ಅರ್ಧ ಇಂಚ್ ಇದ್ದರೆ ಸಾಕು ನನಗೆ ಅಂದರೆ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಇಂಚನ್ನ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ಲಾಗಿ ನಮಗೆ 7.5 ಇಂಚ್ ಬರುತ್ತೆ. 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ವೇಸ್ಟ್ ರೌಂಡ್ ಇಡೋಣ. ವೇಸ್ಟ್ ರೌಂಡ್ ಎಷ್ಟಿದೆ? ಇಲ್ಲಿ 22 ಇದೆ. 22ನ್ನ 4 ಭಾಗ ಮಾಡಬೇಕು. 22ನ್ನ 4 ಭಾಗ ಅಂದರೆ 22ನ 4ರಿಂದ ಡಿವೈಡ್ ಮಾಡಿದ್ರೆ ನಮಗಿಲ್ಲಿ 5.5 ಬರುತ್ತೆ. ನಾನಿಲ್ಲಿ 7 ಇಂಚ್ ತೊಗೊಳ್ತಾ ಇದ್ದೀನಿ. 7 ಇಂಚ್ ಏನಕ್ಕೆ ತೊಗೊಳ್ತಾ ಇದ್ದೀನಿ ಅಂದರೆ ಸೆಂಟ್ರಲ್ಲಿ ಒಂದು ಡಾಟ್ ಬರುತ್ತೆ, ಅಂದರೆ 4 ಭಾಗಕ್ಕೆ ಡಾಟ್ ಬರುತ್ತೆ. ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಇಂಚು ಲೂಸ್ನೆಸ್ಗೋಸ್ಕರ ತೊಗೊಂಡಿದ್ದೀನಿ. ಟೋಟಲ್ಲಾಗಿ 7 ಇಂಚ್ ಬರುತ್ತೆ. 7 ಇಂಚ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಅರ್ಧ ಮಾಡ್ಕೊಳ್ಳಿ. ಟೇಪ್ನ ಅರ್ಧ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಈ ಅರ್ಧ ಎಷ್ಟು ಬರುತ್ತೆ? 3.5 ಬರುತ್ತೆ. 3.5ನ ಇಲ್ಲಿ ಡಾಟ್ ಹಿಡಿಯೋದಕ್ಕೋಸ್ಕರ ಮಾರ್ಕ್ ಹಾಕಬೇಕು. ಇಲ್ಲಿಂದ ಅರ್ಧ ಇಂಚು ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಆ ಮಾರ್ಕನ್ನೇ ಇಲ್ಲಿ ಮಾಡ್ಕೊಬೇಕು. 1 ಇಂಚನ್ನ ಅರ್ಧ ಮಾಡಿದ್ದೀನಿ. ಅರ್ಧ ಇಂಚ್ ಬರುತ್ತೆ. ಅರ್ಧ ಇಂಚ್ ಬಂದಿದ್ದನ್ನ ಈ ಲೈನ್ಗೆ ಜಾಯಿನ್ ಮಾಡಬೇಕು ಈ ರೀತಿ.
ಈ ರೀತಿ ಜಾಯಿನ್ ಮಾಡ್ಕೊಬೇಕು. ಇದು ಡಾಟ್ ಆಯಿತು. ಇದು 4 ಸೈಡ್ ಬರುತ್ತೆ, ಅಂದರೆ ಫ್ರಂಟಲ್ಲಿ 2 ಸೈಡು, ಬ್ಯಾಕಲ್ಲಿ 2 ಸೈಡ್ ಬರುತ್ತೆ. ಈ ಲೈನನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಿಚಿಂಗ್ ಲೈನು ಇಲ್ಲಿ ಹಾಕೊಂಡ್ರೆ ನಡೆಯುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಇಷ್ಟು. ಇನ್ನೂ ನಮ್ಗೆ ಸ್ವಲ್ಪ ಬೇಕು ಅಂದರೆ ನೀವು ಎಕ್ಸ್ಟ್ರಾ ತೊಗೊಳ್ಬೋದು. ನಾನು ಇಲ್ಲಿ ಯಾವುದೇ ಎಕ್ಸ್ಟ್ರಾ ತೊಗೊಳ್ತಿಲ್ಲ, ಇಷ್ಟಕ್ಕೇ ಹೊಲಿತೀನಿ. ಇದಾದಮೇಲೆ ನೆಕ್ ಶೇಪಿಗೆ ಬರೋಣ. ನೆಕ್ ಶೇಪ್ಗೆ ಎದೆಯ ಸುತ್ತಳತೆಯ 12ನೇ ಒಂದು ಭಾಗ. ಎದೆಯ ಸುತ್ತಳತೆ 12ನೇ ಒಂದು ಭಾಗ ಎಷ್ಟು ಬರುತ್ತೆ ಅಂದರೆ, ಎದೆಯ ಸುತ್ತಳತೆ 24 ಇದೆ. 24ನ್ನು 12ರಿಂದ ಡಿವೈಡ್ ಮಾಡಿದ್ರೆ 2 ಇಂಚ್ ಬರುತ್ತೆ. 2 ಇಂಚ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ತಿದ್ದೀನಿ. ಟೋಟಲ್ ಆಗಿ 2.5 ಬರುತ್ತೆ. ಇದೇ 2.5ಗೆ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೊಬೇಕು. ಅಂದರೆ ಎದೆ ಸುತ್ತಳತೆಯ 12ನೇ ಒಂದು ಭಾಗಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟಾಗುತ್ತೆ? 3 ಆಗುತ್ತೆ. ಇದು ಬ್ಯಾಕ್ಗಾಯಿತು. ಫ್ರಂಟ್ಗೆ ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತೀವಿ. ನೋಡಿ, ಇದು 3 ಇಂಚಿಗೆ ಬಂತು. ಇದು 3.5 ಇಂಚಿಗೆ ಬಂತು. ಇದು ಎದೆ ಸುತ್ತಳತೆಯ 12ನೇ ಒಂದು ಭಾಗ 2 ಬಂದಿತ್ತು. 2ಕ್ಕೆ ಅರ್ಧ ಇಂಚು ಸೇರಿಸಿ ಇಲ್ಲಿಟ್ಟಿದ್ದೀವಿ. ಇವನ್ನ ಸ್ಕ್ವೇರ್ ಡೌನ್ ಮಾಡ್ಕೊಬೇಕು. ಸ್ಕ್ವೇರ್ ಡೌನ್ ಮಾಡ್ತಾ ಇದ್ದೀನಿ. ಈಗ ಫ್ರಂಟು ಬ್ಯಾಕು ಶೇಪ್ ಕೊಡೋಣ. ನೋಡಿ, ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು. ನೀವು ಇಲ್ಲಿ ಸ್ಕ್ವಯರು ಕೂಡ ತಗೊಬೋದು, ಆದರೆ ನಾನಿಲ್ಲಿ ರೌಂಡ್ ತಗೊಳ್ತಾ ಇದ್ದೀನಿ. ರೌಂಡು ಹೊಲಿಯೋದಕ್ಕೆ ಸುಲಭ ಆಗುತ್ತೆ, ಯಾಕಂದರೆ ಬಟ್ಟೆ ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ಈ ರೀತಿ ತಗೊಂಡ್ರೆ ಸುಲಭ ಆಗುತ್ತೆ. ಸ್ಕ್ವಯರ್ಗಾದರೆ ಎಕ್ಸ್ಟ್ರಾ ಫೇಸಿಂಗ್ನ ನಾವು ಕೊಡಬೇಕಾಗತ್ತೆ. ಇದು ನೆಕ್ ಶೇಪ್ ಆಯಿತು. ಈಗ ಶೋಲ್ಡರ್ ಡೌನಿಂಗ್ ಕೊಡೋಣ. ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಅರ್ಧ ಇಂಚಿಂದ ನೋಡಿ ಇದಕ್ಕೆ ಜಾಯಿನ್ ಮಾಡ್ಕೊಳ್ತೀನಿ. ಇದು ಶೋಲ್ಡರ್ ಡೌನಿಂಗ್ ಆಯಿತು. ಈಗ ಆರ್ಮೋಲ್ ಶೇಪನ್ನು ಕೊಡಬೇಕು. ಆರ್ಮೋಲ್ ಶೇಪ್ ಹೇಗೆ ಕೊಡೋದು ಅಂದರೆ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಅಳತೆ ಮಾಡ್ಕೊಬೇಕು. 5 ಬರುತ್ತೆ. 5ರಲ್ಲಿ ಅರ್ಧ ಅಂದರೆ ಟೇಪನ್ನ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ. 2.5 ಬರುತ್ತೆ. 2.5 ಮಾರ್ಕ್ ಮಾಡಿಕೊಂಡು 1/4 ಇಂಚು ಒಳಗಡೆ ಬರಬೇಕು. ನೋಡಿ, ಈ ರೀತಿ 1/4 ಇಂಚು ಒಳಗಡೆ ಬರಬೇಕು. ಇದನ್ನು ಇಲ್ಲಿಂದ ಸ್ಟ್ರೈಟಾಗೆ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಫ್ರೆಂಚ್ ಕರ್ವ್ ಇದ್ದರೆ ಫ್ರೆಂಚ್ ಕರ್ವಲ್ಲಿ ಶೇಪ್ ಕೊಡಿ. ಫ್ರೆಂಚ್ ಕರ್ವ್ ಇಲ್ಲ ಅಂದರೆ 1 ಇಂಚ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. 3/4 ಇಂಚ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟ್ಗೆ, ಇದು ಬ್ಯಾಕ್ಗೆ. ಈಗ ಈ ಪಾಯಿಂಟನ್ನು ಉಪಯೋಗಿಸ್ಕೊಂಡು ಶೇಪನ್ನು ಕೊಡೋಣ. ನೋಡಿ, ಇದು ಫ್ರಂಟ್ ಶೇಪ್ ಆಯಿತು. ಇದು ಬ್ಯಾಕ್ ಶೇಪ್. ನೆಕ್ಸ್ಟು ಇದು ಸ್ಟ್ರೈಟಾಗೆ ಇದ್ದರೆ ಈ ಕಡೆ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಪಾಯಿಂಟನ್ನು ಈ ಪಾಯಿಂಟು ಜಾಯಿನ್ ಮಾಡಬೇಕು. ಈ ಡಾಟ್ ಪಾಯಿಂಟಿಂದ ಈ ತುದಿ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು. ನೋಡಿ, ಇದು ಡ್ರಾಫ್ಟಿಂಗ್ ಆಯಿತು. ಅಂದರೆ ಪ್ಲೀಟೆಡ್ ಪೆಟಿಕೋಟ್ಗೆ ಅಥವಾ ಸ್ಕೂಲ್ ಪೆಟಿಕೋಟ್ಗೆ ಇದು ಡ್ರಾಫ್ಟಿಂಗ್ ಆಯಿತು. ಇದು ರೆಕಾರ್ಡ್ಗೋಸ್ಕರ ಮಾಡ್ಕೊಂಡಿರೋ ಡ್ರಾಫ್ಟಿಂಗು. ನಿಮಗೆ ನೋಟ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ನೋಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಈಗ ಕಟ್ಟಿಂಗ್ ಮಾಡೋಣ. 4 ಬಟ್ಟೆನ ಅಂದರೆ ಫೋಲ್ಡಿಂಗ್ ಇರುತ್ತಲ್ಲ, ಈ 2 ಫೋಲ್ಡಿಂಗ್ ಇಟ್ಕೊಂಡು ಕಟ್ಟಿಂಗ್ ಮಾಡಬೇಕು ಬ್ಯಾಕ್ ಪಾರ್ಟನ್ನು.
ಇದು ಬ್ಯಾಕ್ ಪಾರ್ಟ್ ಆಯಿತು, ಇದು ಫ್ರಂಟ್ ಪಾರ್ಟ್. ಈಗ ಸ್ಕರ್ಟನ್ನು ಕಟ್ ಮಾಡೋಣ. ಫ್ರೆಂಡ್ಸ್, ಸ್ಕರ್ಟ್ ಪಾರ್ಟನ್ನು ಬಟ್ಟೆ ಮೇಲೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆದ್ದರಿಂದ ಪೇಪರ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಲೆಂತ್ ತೊಗೋಬೇಕು. ಲೆಂತ್ ಯಾವ ರೀತಿ ತೊಗೊಳ್ಳೋದು ಅಂದರೆ, ಫುಲ್ ಲೆಂತ್ ಇದೆಯಲ್ಲ 24 ಇಂಚು, ಅದನ್ನು ಬಾಡಿ ಲೆಂತಿಂದ ಮೈನಸ್ ಮಾಡಬೇಕು. ಮೈನಸ್ ಬಾಡಿ ಲೆಂತಿಂದ ಮೈನಸ್ ಮಾಡಬೇಕು. ಬಾಡಿ ಲೆಂತು 10 ಇಂಚಿದೆ. 24ರಲ್ಲಿ 10 ಇಂಚನ್ನ ಮೈನಸ್ ಮಾಡಿದ್ರೆ ನಮಗೆ 14 ಇಂಚು ಉಳಿಯುತ್ತೆ. 14 ಇಂಚು ಉಳಿದ್ರೆ ಅದಕ್ಕೆ 2 ಇಂಚು ಬಾಟಮ್ ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ತೊಗೊಬೇಕು. ಹಾಗೆಯೇ ಕ್ರಾಸ್ ಸ್ವಲ್ಪ ಕಟಿಂಗ್ ಬರುತ್ತೆ, ಈ ರೀತಿ ಕಟಿಂಗ್ ಬರುತ್ತೆ. ಅಂದರೆ ಇಲ್ಲಿ ಕಡಿಮೆ ತೊಗೊಳ್ತೀವಿ ಫ್ರಂಟ್ ಭಾಗಕ್ಕೆ, ಬ್ಯಾಕ್ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ. ಅಂದರೆ 1 ಇಂಚನ್ನ ಈ ಶೇಪನ್ನ ಕೊಟ್ಟು ಕಟಿಂಗ್ ಮಾಡೋದ್ರಿಂದ 1 ಇಂಚನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ. ನೋಡಿ, ಇಲ್ಲಿ 1 ಇಂಚ್ ಮೈನಸ್ ಆಗುತ್ತೆ, ಇಲ್ಲಿ 1 ಇಂಚು ಪ್ಲಸ್ ಆಗುತ್ತೆ. ಆದ್ದರಿಂದ 1 ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ. ಟೋಟಲ್ ಆಗಿ ನಮಗೆ 14 ಪ್ಲಸ್ 2 ಪ್ಲಸ್ 1 ಇಂಚು 16 ಮತ್ತು 17 ಇಂಚು ಆಗುತ್ತೆ. 17 ಇಂಚು ತೊಗೊಬೋದು. ನೀವು ಇಲ್ಲಿ ಬಾಟಮ್ ಫೋಲ್ಡಿಂಗ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು. ನಾನಿಲ್ಲಿ ಟೋಟಲ್ ಆಗಿ 18 ಇಂಚ್ ತೊಗೊಳ್ತೀನಿ. ಬಾಟಮ್ ಫೋಲ್ಡಿಂಗ್ನ 3 ಇಂಚ್ ತೊಗೊಳ್ತೀನಿ. ಇದು 1 ಇಂಚು ಆ್ಯಸ್ ಇಟ್ ಈಸ್ 1 ಇಂಚ್ ತೊಗೊತೀನಿ. ಟೋಟಲು 18 ಇಂಚ್ ತೊಗೊಳ್ತೀನಿ. ಈಗ ಬಟ್ಟೆ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಬಟ್ಟೆ ತೊಗೊಂಡ್ರೆ, ಅಂದರೆ ಇದು ಲೆಂತ್ ವೈಸು, ಇದು ವಿಡ್ತ್ ವೈಸು ತೊಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಲೆಂತನ್ನು ಇಡಬೇಕು. ಲೆಂತ್ ಎಷ್ಟಿತ್ತು ನಮಗೆ? 18 ಇಂಚಿತ್ತು. 18 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. 18 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲೂ ಅಷ್ಟೇ 18 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಎಳ್ಕೊಳ್ತಾ ಇದ್ದೀನಿ. ಈಗ ಲೆಂತ್ ತೊಗೊಂಡಾಯ್ತು. ವಿಡ್ತ್ ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ. ವಿಡ್ತಿಗೆ ನಮಗೆ ವೇಸ್ಟ್ ರೌಂಡ್ ಎಷ್ಟಿದೆ? 22 ಇಂಚಿದೆ. 22 ಇಂಚಿಗೆ 3 ಭಾಗ ತೊಗೊಬೇಕು. 2.5 ಅಥವಾ 3 ಭಾಗ ತೊಗೊಬೇಕು. ಇಂಟು ನಾನಿಲ್ಲಿ 2.5 ತೊಗೊಳ್ತಾ ಇದ್ದೀನಿ. 22 ಇಂಟು 2.5 ಟೋಟಲ್ ಆಗಿ ನಮಗೆ 55 ಇಂಚ್ ಬೇಕು. ಇಲ್ಲಿ ನಾವು ಸಣ್ಣ ಪ್ಲೀಟ್ಗಳನ್ನ ಕೊಡ್ತೀವಿ. 55 ಇಂಚನ್ನ 22 ಇಂಚಿಗೆ ಅಡ್ಜಸ್ಟ್ ಮಾಡಿಬಿಡ್ತೀವಿ. ನೈಫ್ ಪ್ಲೀಟ್ ಆಗಲಿ ಬಾಕ್ಸ್ ಪ್ಲೀಟ್ ಆಗಲಿ ಕೊಡೋದಿಲ್ಲ, ಆದ್ದರಿಂದ ಇದರಲ್ಲೇ ಅಡ್ಜಸ್ಟ್ ಮಾಡಬೇಕು. ನಮಗಿದು ಟೋಟಲು 55 ಇಂಚ್ ಬೇಕು. 55 ಇಂಚು ಅಂದರೆ 2 ಭಾಗನೂ ಸೇರಿ 55 ಇಂಚು. 55 ಇಂಚನ್ನ 2 ಭಾಗ ಮಾಡಿದ್ರೆ ನೋಡಿ 27 ಇಂಚ್ ಬರುತ್ತೆ. ಇದು ನಮಗೆ 27 ಇಂಚಿದೆ. ಇದು 27 ಇಂಚ್ ಬರುತ್ತೆ. ಇದು ಪೂರ್ತಿ ನಮಗೆ. ಈಗ ಇಲ್ಲಿಂದ 1 ಇಂಚ್ಗೆ ಮಾರ್ಕನ್ನು ಮಾಡ್ಕೊಬೇಕು. ಈ ಫೋಲ್ಡ್ ಆಗಿರೋ ಕಡೆ 1 ಇಂಚ್ಗೆ ಮಾರ್ಕನ್ನು ಮಾಡ್ಕೊಬೇಕು. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಬೇಕು. ಈ ತುದಿ ಟಚ್ ಆಗಾಗೆ ಶೇಪ್ ಕೊಡಬೇಕು. ಇಲ್ಲ ಸ್ಕೇಲಲ್ಲಿ ಗೆರೆ ಹಾಕೊಳ್ತಾ ಶೇಪನ್ನು ಕೊಡಿ. ನೋಡಿ, ಈ ರೀತಿ ಗೆರೆ ಹಾಕ್ಕೊಂಡು ಅರ್ಧದಿಂದ ಶೇಪ್ ಹೋಗ್ಬೇಕು. ಈ ರೀತಿ ಗೆರೆ ಹಾಕಿದ್ಮೇಲೆ 1 ಇಂಚನ್ನ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿಗೆ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ 1 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. 1 ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಗೆರೆಯನ್ನು ಹಾಕೊಳ್ಳಿ. ಗೆರೆಯಿಂದ ಹಾಕ್ಕೊಂಡು ಇಲ್ಲೂ ಅಷ್ಟೇ ಅರ್ಧದಿಂದ ಮಾರ್ಕನ್ನು ಕೊಡಬೇಕು. ಈ ರೀತಿ ಮಾರ್ಕ್ ಮಾಡಬೇಕು. ಇವು ಕಟ್ಟಾಗುತ್ತೆ ನೋಡಿ, ಇದು ಕಟ್ಟಾಗುತ್ತೆ. ನಮಗೆ ಈ ರೀತಿ ಶೇಪ್ ಬೇಕು. ಕಟಿಂಗ್ ಮಾಡಿ ತೋರಿಸ್ತೀನಿ. ಹಾಗೆಯೇ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಈ ತುದಿಯಿಂದ ಈ ತುದಿಗೆ ಲೈನನ್ನು ಎಳಿಬೇಕು. ಇದನ್ನು ಅಷ್ಟೇ ನಾವು ಕಟ್ ಮಾಡ್ತೀವಿ. ನಾನು ಬಟ್ಟೆ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೀನಿ.
ನೋಡಿ ಈ ರೀತಿ ಸ್ಕರ್ಟ್ ಪಾರ್ಟು ಕಟಿಂಗ್ ಬರುತ್ತೆ. ನಾವು ಸಣ್ಣದಾಗೆ ನೆರಿಗೆ ಕೊಡ್ತೀವಿ ಈ ರೀತಿ. ಇದು ಸೆಂಟ್ರಿಗೆ ಬರುತ್ತೆ. ಬಟ್ಟೆ ಮೇಲೆ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ. ಬಟ್ಟೆ ಸೆಲ್ವೆಡ್ಜು ಆ ಕಡೆಯಿಂದ ಈ ಕಡೆ ಇದೆ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು 27 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅನಿಸುತ್ತೆ. 27 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿಗೆ 27 ಇಂಚ್ ಬರುತ್ತೆ. ಇಲ್ಲಿಂದ ಫೋಲ್ಡ್ ಮಾಡ್ತೀನಿ ನೋಡಿ. ಇಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಸ್ಕರ್ಟ್ ಪಾರ್ಟನ್ನು ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಂತು 18 ಇಂಚಿದೆ, ಹಾಗೆಯೇ ವಿಡ್ತು 27.5 ಇಂಚಿದೆ. ಅಂದರೆ 55 ಟೋಟಲ್. ಡಬಲ್ ಫೋಲ್ಡಿಂಗ್ ತೊಗೊಂಡಿದ್ದೀವಿ. ಈ ಕಡೆ ಕ್ಲೋಸ್ ಇದೆ, ಈ ಕಡೆ ಓಪನ್ ಇದೆ. ಇದು ಬ್ಯಾಕಿಗೆ ಬರುತ್ತೆ, ಇದು ಫ್ರಂಟಿಗೆ ಬರುತ್ತೆ. ಟೋಟಲ್ ಇದು 55 ಇಂಚ್ ಆಗುತ್ತೆ. ಅರ್ಧ ತಗೊಂಡಿರೋದ್ರಿಂದ 27.5 ಇಂಚು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಈ ರೀತಿ ಅರ್ಧದಿಂದ ಶೇಪ್ ಕೊಡ್ತೀವಿ. ಈ ಭಾಗ ಫ್ರಂಟ್ ಹೋಗುತ್ತೆ, ಈ ಭಾಗ ಬ್ಯಾಕ್ ಬರುತ್ತೆ. ಬ್ಯಾಕಲ್ಲಿ ಹೊಲಿಬೇಕಾದ್ರೆ 1 ಇಂಚು ಈ ರೀತಿ ತಗೊಂಡು ಸ್ಟ್ರೈಟು ಇಲ್ಲಿಗೆ ಜಾಯಿನ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ. ಸ್ಕರ್ಟ್ ಪಾರ್ಟ್ ಕಟ್ ಮಾಡ್ಕೊಂಡ್ವಿ. ಇವಾಗ ಬ್ಯಾಕ್ ಪಾರ್ಟನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡಬೇಕು. ಅಂದರೆ ಉಕ್ಸ್ ಹಾಕೋದಕ್ಕೋಸ್ಕರ ಅದಕ್ಕೆ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಬ್ಯಾಕನ್ನು 2 ಪಾರ್ಟ್ ಮಾಡ್ಕೊಬೇಕು. ಫ್ರಂಟು ಹಾಗೆ ಇರುತ್ತೆ, ಬ್ಯಾಕನ್ನು ಮಾತ್ರ 2 ಪಾರ್ಟ್ ಮಾಡ್ಕೊಬೇಕು. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಬಟ್ಟೆ ತೊಗೊಳ್ತಿದ್ದೀನಿ. ಎಷ್ಟು ತೊಗೊಬೇಕು ಅಂದರೆ, ಈ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಬ್ಯಾಕ್ನ, ಅದರಲ್ಲಿ ಅಳತೆ ಮಾಡ್ಕೊಬೇಕು. 8 ಇಂಚಿದೆ. ಸ್ಟಿಚಿಂಗಿಗೋಸ್ಕರ 9 ಇಂಚು ತೊಗೊಂಡಿರ್ತೀನಿ. 9 ಇಂಚಿಗೆ ಮಾರ್ಕ್ ಮಾಡಿದೆ. ಮಾರ್ಕ್ ಮಾಡಿ ಲೈನ್ ಹಾಕ್ಕೊಬೇಕು. ಈಗ ಸಿಂಗಲ್ ಪಟ್ಟಿಗೆ ಈ ಸೆಲ್ವೆಡ್ಜನ್ನು ತೊಗೊಂಬೇಡಿ, ಅದನ್ನು ಕಟ್ ಮಾಡಿಬಿಡಿ. ಈಗ ಸಿಂಗಲ್ ಪಟ್ಟಿಗೆ 2.25 ಇಂಚು, ಡಬಲ್ ಪಟ್ಟಿಗೆ 3.25 ಇಂಚ್ ತೊಗೊಳ್ತಾ ಇದ್ದೀನಿ. ಇದು ಸ್ಕರ್ಟ್ ಪಾರ್ಟು, ಫ್ರಂಟ್ ಪಾರ್ಟು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ, ಹಾಗೆಯೇ ಬ್ಯಾಕ್ ಪಾರ್ಟು. ಇವಿಷ್ಟು ಸ್ಕೂಲ್ ಪೆಟಿಕೋಟ್ ಹೊಲಿಯೋಕ್ಕೆ ಬೇಕಾಗಿರೋಂತಹ ಪಾರ್ಟ್ಸ್ಗಳು. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ.